ನಾವು ಸಾಕಷ್ಟು ಸಲ ಹೇಳಿವ್ರಿ, ಸಾಕಷ್ಟು ಸಲ ಹೇಳಿವಿ ಎಲ್ಲರಿಗೆ. ಅದು ಮನವಿ ತೆಗೆದು ಒಂದು ಬೃಹದಾಕಾರದ ಬಂಡೆಗೆ ಆ ಬಾಣವನ್ನ ಬಿಡ್ತಾರ. ಆ ಬೃಹದಾಕಾರದ ಬಂಡೆ ಆ ಬಾಣ ಹಿಂದಿನ 3-4 ತಲೆಮಾರು ಏನ್ ನೀರ್ ಕುಡಿತಾ ಇದ್ರು ಅವ್ರಿಗೆ ಯಾವ ರೀತಿಯ ರುಚಿ ಸಿಗ್ತಾ ಇತ್ತು, ಇವತ್ತು ಸಹ ನಾವು ರಾಮತೀರ್ಥ ಅವಾಗ್ಲೇ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ನೀವು ನೋಡ್ಬೋದು ಈ ಒಂದು ಕಲ್ಲಿಂದಾಗ ಏನಿಲ್ಲ, ಸುಮಾರು 4ರಿಂದ 5 ಸಾವಿರ ಹಿಂದೂ ಸಮಾಜ ಪಡ್ಕೊಂಡ್ತು. ಇವತ್ತು ನಾವು ಬೃಹದಾಕಾರದ ಮಂದಿರವನ್ನ ಅಲ್ಲಿ ಹಿಂದೂ ಸಮಾಜ ನಿರ್ಮಾಣ ನಾವು ನೋಡೋಣ. ಎರಡೋಣ ಇಲ್ಲೇ ಪಕ್ಕದಲ್ಲೇ ಇದ್ದಾಗ ನಾವೇ ಮೊದ್ಲ ರಾಮ ಜನ್ಮದ ಸ್ಥಾಪನೆ ಆಗಕ್ಕಿಂತ ಮುಂಚೆನೆ ನೋಡ್ಬೇಕಂತ ಬಂದಿದೀವ್ರಿ. ಯೂಟ್ಯೂಬ್ ಚಾನಲ್ ನೋಡಿ, ರಾಮನ ಚಾನಲ್ ನೋಡಿ ಈ ಸ್ಥಳಕ್ಕೆ ನೋಡ್ಬೇಕಂತ ಹೇಳಿ ಬಂದ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇತಸೆ ರಘುನಾಥಾಯ ನಾಥಾಯ ಸೀತಾಪತಯೇ. ಶ್ರೀರಾಮನ ದರ್ಶನಕ್ಕಾಗಿ ನಾನು ಕೂಡ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾಯ್ತಾ ಇದ್ದೀರಿ. ಬನ್ನಿ ಹೋಗೋಣ ಅಂತ. ಶ್ರೀರಾಮನ ಗುರುತುಗಳನ್ನು ಹುಡುಕಾಡುತ್ತಾ ಹೋಗ್ತಾ ಇದ್ದೀವಿ. ಎರಡೋನ ಗ್ರಾಮದಿಂದ 1 ಅಥವಾ 1.5 ಕಿಲೋಮೀಟರ್ನಲ್ಲಿ ಶ್ರೀರಾಮನ ಆ ಗುರುತನ್ನು ನಾವು ಮುಂದೆ ತೋರಿಸ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಟರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಿಮಗೆಲ್ಲ ಗೊತ್ತಿರ್ಬೋದು. ಕೆಲವೊಂದು ಕಡೆ ನಾನು ಏನಪ್ಪ ಅಂತಂದ್ರೆ ಫೋಟೋನ ಹಾಕಿದ್ದೀನಿ, ಒಂದು ವಿಡಿಯೋ ಬರ್ತಾ ಇದೆ ರಾಮನ ಕಥೆ ಅಂತ, ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಎಲ್ಲಿ ಬಂದಿನಪ್ಪ ಅಂತಂದ್ರೆ ಲಿಂಗಸೂರು ತಾಲೂಕಿನ ಒಂದು ಎರಡೋನಿ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಗ್ರಾಮ ನಿಮಗೆಲ್ಲ ಗೊತ್ತಿರ್ಬೋದು ಅನ್ಸುತ್ತಾ. ರಾಮನ ಒಂದು ಹೆಜ್ಜೆ ಗುರುತು ಕೆಲವೊಂದು ಕಡೆ ಐತಿ, ನಿಮಗೆಲ್ಲ ಗೊತ್ತಿರ್ಬೋದು. ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಮತ್ತೆಲ್ಲ ಎಲ್ಲ ಕಡೆನೂ ಕೂಡ ರಾಮನ ಕಥೆ ಐತಿ. ಬಟ್ ಇಲ್ಲಿಯ ಕಥೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ. ಇಲ್ಲಿ ಸುತ್ತಮುತ್ತ ಇರುವಂಥ ಜನರಿಗೆ ಗೊತ್ತೈತಿ, ಆದರೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ. ಮನೆ ನೀವು ನೋಡಿರ್ಬೋದು, ಅಲ್ಲಿ ಇಲ್ಲಿ ಸ್ವಲ್ಪ ಈ ಪ್ರದೇಶದ ಬಗ್ಗೆ ಸ್ವಲ್ಪ ಜಾಲತಾಣಗಳಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಮ್ಮ ಚಾನಲಲ್ಲಿ ಹಾಕಿ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡಾಕತ್ತೀವಿ ಅಂತಂದ್ರೆ ಒಂದು ಪ್ರಯತ್ನವನ್ನು, ಚಿಕ್ಕದಾದ ಪ್ರಯತ್ನ ಮಾಡಾಕತ್ತೀವಿ. ಈ ಚಿಕ್ಕ ಪ್ರಯತ್ನಕ್ಕೆ ಒಂದೊಂದು ಮೆಚ್ಚುಗೆ ಸಹಕಾರ ಇರಲಿ. ನಿಮ್ಮ ಒಂದು ವಿಡಿಯೋ ಶೇರ್ ಮಾಡ್ತಿರಲ್ಲ, ಅದರಿಂದ ಮತ್ತು ಇನ್ನಿತರ ವಿಡಿಯೋಸ್ಗಳನ್ನು ನಾವು ಮಾಡಲಿಕ್ಕೆ ಮೋಟಿವೇಶನ್ ಆಗ್ತೈತಿ. ನೀವೇನು ಮಾಡಬೇಕು, ಹೆಚ್ಚಿನ ರೀತಿಯಲ್ಲಿ ನೀವು ಶೇರ್ಗಳನ್ನು ಮಾಡಿದ್ರಪ್ಪ ಅಂತಂದ್ರೆ ನಮಗೂ ಕೂಡ ಒಂಥರ ಖುಷಿ ಆಗ್ತೈತಿ. ನಮ್ಮ ವಿಡಿಯೋಸ್ಗಳು ನೋಡ್ತಾ ಇದ್ದಾರೆ, ಅದರಿಂದ ಯೂಸ್ ಆಗ್ತಾ. ಈಗ ಬರ್ರಿ ನಿಮಗೆಲ್ಲ ಮಾಹಿತಿಯನ್ನು ಇಲ್ಲಿ ಏನೇನಾಯಿತು, ಅಂತ ಆಯಿತು. ಇಲ್ಲೊಂದು ಏನಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ರಾಮ ತೀರ್ಥ ಅನ್ನೋದೊಂದು ಒಂದು ಹೆಸರಿನ ಒಂದು ಏನೈತಿಪ್ಪ ಅಂತಂದ್ರೆ ಐತಿಹಾಸಿಕ ಒಂದು ಹಿನ್ನೆಲೆ ಐತಿ. ಅದ್ರ ಬಗ್ಗೆ ರಾಮತೀರ್ಥ ಅನ್ನೋದ್ರ ಬಗ್ಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿನ ಹಳ್ಳಿಯ ಜನರು ಅದ್ರ ಬಗ್ಗೆ ತಿಳ್ಕೊಂಡಾರ. ಕೆಲವೊಂದಿಷ್ಟು ಜನ ಅವ್ರು ಏನೇನು ಹೇಳ್ತಾರ ಏನಿಲ್ಲ ನಿಮಗೆಲ್ಲ ಗೊತ್ತಾಗ್ತೈತಿ. ಇಲ್ಲಿನ ಇತಿಹಾಸವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮದೊಂದು ಬೆಂಬಲ ಇವರಲ್ಲಿ ಬರ್ರಿ. ಈ ಪುಣ್ಯಕ್ಷೇತ್ರ ಎರಡೋಣಿಯನ್ನು ರಾಮಾಯಣದ ಕಾಲದಲ್ಲಿ ಜಟ್ಟಿಂಗ ಮಹಾರಾಜ ಪಟ್ಟಣ ಎಂದು ಕರೆಯುತ್ತಿದ್ದರು. ದೇವಾಲಯದ ಮೇಲೆ 250 ವರ್ಷಗಳ ಹಿಂದಿನ ಕಳಶವು ಕೂಡ ಇದೆ ಸ್ನೇಹಿತರೆ. ಪೊಲೀಸ್ ಪಟೇಲ್ ಎರಡೋಣಿ ಅಂತ ಸರ್. ಹೌದಾ ಸರ್? ಇತಿಹಾಸ ರೀ, ಇದು ರಾಮತೀರ್ಥ ಅಂತ ರೀ. 12ನೇ ಶತಮಾನ ಹಿಂದುಗಡೆ ರೀ ಇದು ಆದದ್ದು ರೀ. ರಾಮತೀರ್ಥ ಇದು 12ನೇ ಶತಮಾನ ಹಿಂದುಗಡೆ ಆದದ್ದು. ರಾಮನು ಲಕ್ಷ್ಮಣ ವನವಾಸಕ್ಕೆ ಹೊಂಟಟ್ನ್ಯಾಗ ಇಲ್ಲಿ ಇದು ಗುಡ್ಡ ಆರಣ್ಯ ರೀ, ಇದೆಲ್ಲ ಗುಡ್ಡ ಅಷ್ಟು ಆರಣ್ಯ ಇದು. ಅಲ್ಲಿ ಬಂದಟ್ಟಿನ್ಯಾಗ ನೀರು ಅದಿದು ಆದಟ್ನ್ಯಾಗ, ನೀರು ಅಡಿಕೆ ಆದಟ್ನ್ಯಾಗನೇ ನೀರು ಸಲ ಇರ್ಲಾರ ಸಲ ಲಕ್ಷ್ಮಣ ಕೇಳಿದಂತ್ರಿ, ನೀರಿಲ್ಲ ಹೆಂಗೆ ಮಾಡಮ್ಮ ಅಂತ ಕೇಳಿದಾಗ ಬಾಣ ಬುಟ್ಟಿಗೇಸಿ ನೀರನ್ನು ಉದ್ಭವ ಮಾಡ್ಯಾನ ರಾಮ ಅವ್ರಿ. ಬಂದ್ಗೇಸಿ ಮತ್ತಿಲ್ಲಿ 11 ದಿನ ಅನುಷ್ಠಾನ ಮಾಡಿಗೇಸಿ ಇಲ್ಲಿ ಅಷ್ಟು ಲಿಂಗ ಸ್ಥಾಪನೆ ಮಾಡ್ಯಾರ. ಬಸವಣ್ಣನ ನವಗ್ರಹ ಇಂಥ ನವಗ್ರಹ ನೀವೆಲ್ಲಿ ನಮ್ಮ ಇಡೀ ದೇಶದಾಗ ಉದ್ರಿಸಿ ಹಂಗ್ರಿ ಒಂದೇ ಕಲ್ಲಿನಲ್ಲಿ ನವಗ್ರಹ ಆಗ್ಯಾವ್ರಿ ಇಲ್ಲಿ. ಆ ನಮ್ಮನೆ ಇತಿಹಾಸ ಐತ್ರಿ. ಬೇರೆ ಕಡೆ ಎಲ್ಲಿ ಇಲ್ರಿ, ಬೇರೆ ಬೇರೆ ಸಪ್ರೇಟ್ ಇರ್ತಾವ್ರಿ. ಇಲ್ಲಿ ನವಗ್ರಹ 5ನೇ ಶತಮಾನ ಕಡೆ ಆದದ್ರಿ ಇದು. 5ನೇ ಶತಮಾನ ರೀ ಇದು. ರಾಮ ಈ ವನವಾಸಕ್ಕೆ ಹೊಂಟಾಗ ಸೀತಿನ ಹುಡುಕಿಂದು ಹೊಂಟಾಟ್ನಾಗ್ರಿ ಇದು. ಈ ಹೆಂಗ ನಮ್ಮ ರಾಜ್ಯದಲ್ಲಿ
ಈಗ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಈ ನಮ್ಮ ಆಂಜನೇಯ ಬೆಟ್ಟ ಹೆಂಗೈತ್ರಿ, ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕಿನಲ್ಲಿ ನಮ್ಮ ಎರಡೋಣಿ ಗ್ರಾಮದ ರಾಮತೀರ್ಥನ ಅದೇ ಒಂದು ಇತಿಹಾಸ ಐತಿ ನೋಡ್ರಿ. ಈಗ ಇಲ್ಲಿ ಇತಿಹಾಸ ರೀ ಇದು. ಇಂಥ ಇತಿಹಾಸ ಎಲ್ಲಿನೂ ಅದಿದಿಲ್ರಿ. ಅದು ನಮ್ಮ ಸರ್ಕಾರದವ್ರ ಆತಿ, ಒಂದು MLA ಗಳು ಆತಿ, MP ಗಳು ಆತಿ, ಯಾವುದೋ ಒಂದು ಪ್ರತಿಯೊಂದು ಏಷ್ಯ ಆತಿ, ಕಂದಾಯ ಇಲಾಖೆರಾಗಲಿ, ಮುಜರಾಯಿ ಇಲಾಖೆರಾಗಲಿ ಒಂದು ಇಲ್ಲಿ ಗಮನನ ತಗೋವಲ್ರು ಪ್ರತಿಯೊಬ್ಬರು. ಇಲ್ಲಿ ಅಂದ್ರೆ ಇಲ್ಲಿ ಲಗ್ನಗಳು ಆತಾವ್ರಿ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಬಂದು ಇಲ್ಲೇ ಲಗ್ನ ಮಾಡ್ಕೊಂತಾರೆ. ಇಲ್ಲೇ ಲಗ್ನ ಜಿಗ್ಗಿ ಆತಾವ್ರಿ. ಹೌದು, ಆ ಇತಿಹಾಸ ಐತಲ್ರಿ. ಇಲ್ಲಿ ಇತಿಹಾಸನ ಇಲ್ಲಿ ಒಂದು ರೂಪಕ್ಕೆ ತರವಲ್ರಿ ನಮ್ಮ ಗೌರ್ಮೆಂಟ್. ನಾವು ಸಾಕಷ್ಟು ಸಲ ಹೇಳಿವಿ, ಎಲ್ಲರಿಗೆ ಅದು ಮನವಿ ಕೊಟ್ಟಿವಿ, ಎಲ್ಲೋಟು ಮಾಡಿವಿ. ಒಟ್ಟು ಇಲ್ಲಿ ಏನೋ ಒಂದು ಪೂರ್ವ ಅದಿದು ತರವಲ್ರಂತ್ರಿ. ಅದೊಂದು ಹಿಂದಿನ ಕಾಲದಿಂದಾನು ಹಂಗೈತೆ. ಹಿಂದಿನ ಕಾಲದಿಂದನೇ ಹಂಗೈತಿ ನೋಡ್ರಿ. ಯಾರು ಇದನ್ನ ಒಟ್ಟ ಏನು ಗಮನಕ್ಕೆ ತಗೋವಲ್ರಿ ಸರ್. ಅದು ಸರ್ಕಾರನು ಹಂಗೆ ಐತಿ. ಸರ್ಕಾರನ ಹಂಗೈತ್ರಿ. ಮುಜರಾಯಿ ಇಲಾಖೆ ಇದನ್ನೆಲ್ಲ ಮಾಡ್ಬೇಕಲ್ರಿ. ಈಗ ಹಂಪಿ ವಿಶ್ವವಿದ್ಯಾಲಯದಾಗ ಐತ್ರಿ ಇತಿಹಾಸ. ಇಲ್ಲಿ ಪಠ್ಯ ಪುಸ್ತಕ ಐತ್ರಿ. ಅದು ಇತಿಹಾಸ ಐತ್ರಿ. ಅದು ಇತಿಹಾಸದಾಗ ಐತ್ರಿ. ಅದು ಈಗ ನಮ್ಗೆ ಸಿಗ್ತೈತೇನ್ರಿ? ಸಿಗ್ತದ. ನೀವು ಅಲ್ಲಿ ಹಂಪಿಗೆ ಹೋದ ವಿಶ್ವವಿದ್ಯಾಲಯದಾಗ ಹೋದ್ರೆ ಸಿಗ್ತದ ನೋಡ್ರಿ. ರಾಮತೀರ್ಥ, ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರು ತಾಲೂಕಿನಲ್ಲಿ ರಾಮತೀರ್ಥ ಅಂತ ಕೇಳಿದ್ರೆ ಅಲ್ಲಿ ಸಿಗ್ತದ್ರಿ. ಇಷ್ಟಂತ್ರ ಐತಿ ನೋಡ್ರಿ. ಅಲ್ಲಿ ಎರಡೋಣಿಲಿಂದ ಒಂದು 1.5 ಕಿಲೋಮೀಟರ್ ಆಗ್ತರಿ. ಅದು ಅವಾಗಿಂದ ಮೊದಲಿನ ಪೂರ್ವ ಏನೈತ್ರಿ, ಜಟ್ಟಿಂಗ ಮಹಾರಾಜನ ಪಟ್ಟಣ ಅಂತಿತ್ತಂತ್ರಿ. ಅದು ಮೊದಲ್ರಿ. ನಂತರ ಎರಡೋಣಿ, ಅಂಬರೀಶ್ವರ ಜನ್ಮಸ್ಥಳ ಎರಡೋಣಿ ಆಗ್ಯದ್ರಿ. ಈಗ ಅಮರೇಶ್ವರ ಜನ್ಮಸ್ಥಳ ರೀ ಎರಡೋಣಿ. ಎರಡೋಣಿ ರೀ. ಈಗ ನಮ್ ಗುಡುಗುಂಟ ಅಂಬರೀಶ್ವರ ಅಂತೀವಲ್ರಿ, ಜನ್ಮಸ್ಥಳ ನೋಡ್ರಿ. ಈಗ ಆದದ್ದು ಇತಿಹಾಸ ಐತ್ರಿ. ನಮ್ಮ ಎರಡೋಣಿಗೆ ಇತಿಹಾಸ ಐತೆ. ಲಿಂಗಸೂರ್ ಕಡೆ ಬಂದ್ವಿ ಅಂದ್ರೆ ನಾವು ಇತಿಹಾಸದ ಒಂದು ಪುಟವನ್ನ ನಾವು ನೋಡ್ಬೋದ್ರಿ ಇಲ್ಲಿ. ಹೌದೌದ್ರಿ. ಪ್ರತಿಯೊಂದ್ ಕಡೆ ನಾವು ಹೋದ್ವಿ ಅಂತಂದ್ರ ಅಲ್ಲಿ ಆ ಕೋಟೆ, ಇಲ್ಲಿ ಕೋಟೆ, ಹಿಂದಿನ ಇತಿಹಾಸವನ್ನ ನಾವು ಈಗ ಯಾವ್ದೋ ವಿಜಯನಗರ ಸಾಮ್ರಾಜ್ಯದ ಅರ್ಧಕ್ಕರ್ಧ ಎಲ್ಲ ಇತಿಹಾಸ ಐತ್ರಿ. ಇತಿಹಾಸ ಐತಿ ನೋಡ್ರಿ. ಈಗ ಕುಮಾರರಾಮ ಒಂದು ಪೂರ್ತಿ ಇತಿಹಾಸವನ್ನು ಕೂಡ ಲಿಂಗಸೂರ್ದಾಗ ಐತಿ. ಹಾಗ್ರಿ. ಒಂದು ಮುಜರಾಯಿ ಇಲಾಖೆ ನಾ ಕೇಳ್ಕೊಳ್ಳೋದೇನಂದ್ರೆ ನಿಮ್ಮ ಕಡ್ಲಿಂದ ನಾವು ನಿಮ್ಮ ಮುಖಾಂತರ ನಾ ಕೇಳ್ಕೊಳ್ಳೋದೇನಂದ್ರೆ ಈ ದೇವಸ್ಥಾನ ಒಂದು ಸ್ವಲ್ಪ ಉದ್ಧಾರ ಮಾಡ್ಲ ಅಂತ ಕೇಳ್ಕೊಂತೀವಿ ನೋಡ್ರಿ. ನಿಮ್ಮ ಮುಖಾಂತರಲಿಂದ ಒಂದ್ ಸ್ವಲ್ಪ ಅವ್ರಿಗೆ ಬಿಸಿ ಮುಟ್ಲ ಅಂತ. ನಿಮ್ಮ ಮುಖಾಂತರ ಒಂದ್ ಸ್ವಲ್ಪ ಬಿಸಿ ಮುಟ್ಲ್ರಿ ಅವ್ರಿಗೆ. ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲೆಲ್ಲ ನೋಡಿದ್ರಲ್ಲ, ಅಂಜನಾದ್ರಿ ಬೆಟ್ಟ ನೀವು ಎಲ್ಲ ಹೋಗ್ತೀರಿ ಪ್ರತಿಯೊಬ್ರು ಕೂಡ. ಈಗ ಶನಿವಾರ ಬಂತು ಅಥವಾ ಕೆಲವೊಂದು ಯಾವುದೇ ಹಬ್ಬ ಹರಿಗಳಲ್ಲಿ ಏನು ಮಾಡ್ತೀರಪ್ಪ ಅಂತಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಕಾರ್ ಮಾಡ್ಕೊಂಡು ಹೋಗ್ತೀರಿ, ಬೈಕ್ ಮಾಡ್ಕೊಂಡು ಹೋಗ್ತೀರಿ. ಅಲ್ಲಿ ಎಷ್ಟೋ ಚೇಂಜ್ ಆಗೈತಿ. ಅದೇ ರೀತಿಯಾಗಿ ನೀವು ಏನು ಮಾಡಪ್ಪ ಅಂದ್ರೆ ಇಲ್ಲಿ ಎರಡೋಣ ಒಂದು ಗ್ರಾಮ ಐತಲ್ಲ, ಈ ಗ್ರಾಮ ಹತ್ರನ ಒಂದು 1.5 ಕಿಲೋಮೀಟರ್ ಬಂದ್ರಪ್ಪ ಅಂತಂದ್ರೆ ಈ ರಾಮನ ಒಂದು ಇತಿಹಾಸವು ಹಿನ್ನೆಲೆ ನಿಮ್ಗೆಲ್ಲ ಸಿಗ್ತೈತಿ. ಈ ಇತಿಹಾಸನ ನೀವು ಎಲ್ಲರಿಗೂ ಗುರುತಿಸ್ರಿ, ಪ್ರಪಂಚಾದ್ಯಂತ ತಿಳಿಸ್ರಿ. ಇದೇ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದು ಪ್ರೇಕ್ಷಣೀಯ ಸ್ಥಳ ಕೂಡ ಆಗ್ಬೋದು ಮುಂದಿನ ದಿನಮಾನಗಳಲ್ಲಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸರ್ಕಾರಕ್ಕೆ ಇದು ಈ ವಿಡಿಯೋ ತಲುಪುವವರೆಗೂ ಕೂಡ ನೀವೇನು ಮಾಡಿ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ ಅಣ್ಣ. ನಮಸ್ತೆ ಸರ್. ನಿಮ್ಮ ಹೆಸರಣ್ಣ? ರವಿಕುಮಾರ್ ಅಂತ ಹೇಳಿ. ಇವ್ರವ್ರನ್ನ ಇದೇ ಊರವ್ರು. ಈ ಇತಿಹಾಸದ ಬಗ್ಗೆ ಹೇಳ್ತಾರೇನ್ರಿ ಸ್ವಲ್ಪ? ಇದು ನಮ್ಮ ಪೂರ್ವಜರು ಮತ್ತೆ ನಮ್ಮ ಹಿರಿಯರು ಹೇಳಿದ ಇತಿಹಾಸವನ್ನೇ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳ್ಬೇಕಾಗ್ತದೆ. ಇದು ಈ ಸ್ಥಳ ಏನಂತಂದ್ರೆ ರಾಮಾಯಣದಲ್ಲಿ ಸಹ ಉಲ್ಲೇಖ ಇದೆ. ಮತ್ತು ರಾಮಾಯಣದ ಸಂದರ್ಭದೊಳಗಡೆ ಏನ್ ಸೀತೆ ಅಪಹರಣ ಆಗಿರುತ್ತಲ್ಲ, ಆ ಸಂದರ್ಭದೊಳಗಡೆ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನ ಹುಡುಕ್ತಾ ಹೋಗ್ತಾ ಇರ್ಬೇಕಾದ್ರೆ, ಆ ವನವಾಸದ ಸಂದರ್ಭದಲ್ಲಿ ಸೀತೆಯನ್ನ ಹುಡುಕ್ತಾ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಬಂದು ತಂಗ್ತಾರೆ ಅವರು. ಅವತ್ತು ಇಲ್ಲಿ ವಾಸ್ತವವನ್ನ ಮಾಡಿ ಮತ್ತೆ ಆ ಸಂದರ್ಭದೊಳಗಡೆ ಇಲ್ಲಿ ಬರ್ಬೇಕಾದ್ರೆ ಇದು ದಟ್ಟ ಅಭಯಾರಣ್ಯ. ಇದು ದಟ್ಟ ಅಭಯಾರಣ್ಯ, ಕಾಡು ಪಶು ಪಕ್ಷಿಗಳನ್ನ ಒಳಗೊಂಡಂತ ಒಂದು ದಟ್ಟ ಅಭಯಾರಣ್ಯ. ಈಗ ನೋಡಿದ್ರು ಕೂಡ ಹಾಗೆ ಈಗ ಈ ಸಂದರ್ಭದಲ್ಲೂ ಸಹ ಅದೇ ರೀತಿಯಲ್ಲಿ ಇದೆ. ಬಟ್ ಇಲ್ಲಿ ಆ ಸಂದರ್ಭದಾಗ ಬಂದಿರ್ಬೇಕಾದ್ರೆ ಒಂದು ಕುಡಿಲಿಕ್ಕೆ ಒಂದು ಹನಿ ನೀರು ಸಹ ಈ ಸ್ಥಳದಲ್ಲಿ ಇರುವುದಿಲ್ಲ. ಒಂದು ಹನಿನೂ ಇಲ್ಲಿ ಸ್ಥಳದಾಗ ನೀರು ಸಿಗ್ತಾ ಇರ್ಲಿಲ್ಲ ಅಂತ ದಟ್ಟ ಅಭಯಾರಣ್ಯ ಇದು. ರಾಮಾಯಣದ ಸಂದರ್ಭದಲ್ಲಿ ನೋಡ್ಬೇಕಾದ್ರೆ ನಾವು ಸುಮಾರು ಹಲವಾರು ಕಾಂಡಗಳನ್ನ ರಾಮಾಯಣದ ಗ್ರಂಥಗಳಲ್ಲಿ ನಾವು ಕಾಣ್ತೇವೆ. ಅದರ ಸಂದರ್ಭದಲ್ಲಿ ರಾಮ ಸಂಪೂರ್ಣ ವನವಾಸ ಮುಗಿಸುವುದರ ಸಂದರ್ಭದೊಳಗಡೆ ತಾವು ತಮ್ಮ ವನವಾಸದ ಸಂದರ್ಭ ಕಾಡಿನೊಳಗಡೆ ಬಹುತೇಕ ಜೀವನವನ್ನ ಕಾಡಿನಲ್ಲಿ ಕಳಿತರು. 12 ವರ್ಷ ಅಲ್ಲೇ ಕಳೀತಾರೆ. ಆ ಸಂದರ್ಭದಾಗ ಸೀತೆಯನ್ನು ಹುಡುಕ್ತಾ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಬಂದವರು ನೆಲೆಸ್ತಾರೆ. ಇಲ್ಲಿ ಬಂದಿರ್ಬೇಕಾದ್ರೆ ಲಕ್ಷ್ಮಣ ಮತ್ತು ರಾಮ ಜೊತೆಗೆ ಹನುಮಂತ ಬಂಟ ಇದ್ದೇ ಇರ್ತಾನೆ. ಆ ಸಂದರ್ಭದೊಳಗಡೆ ಅವ್ರು ಕುಡಿಲಿಕ್ಕೆ ಬಾಯಾರಿಕೆ ಆಗಿರುತ್ತೆ. ಅತಿಯಾಗಿ ರಾಮ ಮತ್ತು ಲಕ್ಷ್ಮಣನಿಗೆ ಬಾಯಾರಿಕೆ ಆದಂತ ಸಂದರ್ಭದಲ್ಲಿ ಕುಡಿಲಿಕ್ಕೆ ನೀರಿರೋದಿಲ್ಲ. ಆ ಸಂದರ್ಭದೊಳಗಡೆ ರಾಮ ಒಂದು ತನ್ನ ಬತ್ತಳಿಕೆಯಲ್ಲಿರುವಂತ ಬಾಣವನ್ನ ತೆಗೆದು ಒಂದು ಬೃಹದಾಕಾರದ ಬಂಡೆಗೆ ಆ ಬಾಣವನ್ನ ಬಿಡ್ತಾರೆ. ಆ ಬೃಹದಾಕಾರದ ಬಂಡೆ ಆ ಬಾಣದ ಪ್ರಭಾವಕ್ಕೆ ಸೀಳಿ ಒಳಗಡೆಯಿಂದ ನೀರು ಉದ್ಭವವಾಗಿ ಹೊರಗಡೆ ಬರುತ್ತೆ. ಅಲ್ಲಿ ಕಲ್ಲಾಗ ಬಾಣ ಹೊಡೆದ್ರಿಂದ ನೀರ್ ಬರ್ತದೆ. ಬಂಡೆಯಲ್ಲಿ ಒಳಗಡೆಯಿಂದ ನೀರು ಉದ್ಭವವಾಗಿ ಹೊರಗಡೆ ಬರುತ್ತೆ. ಅದೇ ರಾಮ ತೀರ್ಥ ಅಂತೇಳಿ ಇವತ್ತು ನಾವು
ಜನರ ಬಾಯಲ್ಲಿ ಕಾಣಬಹುದು. ಆ ಸಂದರ್ಭದೊಳಗಡೆ ಆ ತೀರ್ಥವನ್ನ ತಾವು ಸ್ವೀಕರಿಸಿ ತಮ್ಮ ಬಾಯಾರಿಕೆಯನ್ನ ನಿರ್ಬಿಸ್ಕೊಳ್ತಾರೆ ಅವ್ರು. ನಾನು ಅಗಳೇ ಸ್ವಲ್ಪ ರಾಮತೀರ್ಥವನ್ನ ಸೇವನೆ ಮಾಡಿದೆ, ಟೇಸ್ಟ್ ಭಾರಿ ಇರ್ತೈತ್ರಿ. ಅದೇ ಸರ್, ನಾವು ನೋಡ್ಬೋದು ಇವತ್ತ ಏನ್ ನಮ್ಮ ಮೂಲ ಸೆಲೆಗಳಂತ ನೀರಿನ ಸೆಲೆಗಳಂತ ಇದಾವಲ್ಲ, ತನ್ನ ಮೊದಲಿನ ಸಿಹಿಯನ್ನ ಮತ್ತು ತನ್ನ ನೈಜತ್ವವನ್ನ ಕಳ್ಕೊಳ್ತಾ ಇದೆ ನೀರು ಇವತ್ತ. ಅಂದ್ರೆ ಕಲುಷಿತ ಆಗ್ತಾ ಇದೆ, ನೀರಿನ ಅಂತರ್ಜಾಲಗಳು ಕಲುಷಿತ ಆಗ್ತಾ ಇದೆ. ನಾವು ನಮ್ಮ ಪೂರ್ವಜರು ಕೆಲವು ಬಾವಿಗಳಲ್ಲಿ ನೀರು ಕುಡಿತಾ ಇದ್ರು. ಅವ್ರು ಹೇಳ್ತಾ ಇದ್ರು ಆ ನೀರು ನಾವು ಸಣ್ಣವ್ರು ಇರ್ಬೇಕಾದ್ರೆ ಕುಡಿತಾ ಇರ್ಬೇಕಾದ್ರೆ ಬಹಳ ಸಿಹಿ ಆಗಿತ್ತು. ಇವತ್ ನಾವು ಅದೇ ನೀರನ್ನು ಕುಡಿತಾ ಇದೀವಿ, ಪೂರಾ ಸಪ್ಪೆ ಆಗಿದೆ. ಹೌದೌದು. ಬಟ್ ಈ ಒಂದು ಬೋರ್ದಾಗ ನಾವು ತೆಗಿತಿರ್ತೀವಿ ನೀರ, ಅದನ್ನ ಕುಡಿತಿರ್ತೀವಲ್ಲ, ಅದ್ರೊಳಗ ಸೀನೇ ಇರಲ್ಲ. ಫಸ್ಟ್ ಸಿಹಿ ಬಂದ್ರಗತ್ತೆ ಆಗ್ತದ್ರೆ, ನೆಕ್ಸ್ಟ್ ಸೀನೇ ಇರಂಗಿಲ್ಲ. ಆ ಮಾತನ್ನ ರಾಮತೀರ್ಥದ ವಿಷಯದಲ್ಲಿ ನಮ್ಮ ಪೂರ್ವಜರು ಹೇಳಲಿಕ್ಕಾಗಲ್ಲ, ಮತ್ ನಾವು ಸಹ ಹೇಳಲಿಕ್ಕಾಗಲ್ಲ. ನಮ್ಮ ಇಂದಿನ 3-4 ತಲೆಮಾರು ಏನ್ ನೀರ್ ಕುಡಿತಾ ಇದ್ರು, ಅವ್ರಿಗೆ ಯಾವ ರೀತಿಯ ರುಚಿ ಸಿಗ್ತಾ ಇತ್ತು, ಇವತ್ತು ಸಹ ನಾವು ರಾಮತೀರ್ಥವನ್ನ ಸೇವಿಸಿದಾಗ ನಮ್ಗೆ ಅದೇ ರುಚಿ ಸಿಗ್ತಾ ಇದೆ. ಯಾವ ಸತ್ವವನ್ನ ರಾಮತೀರ್ಥ ಆ ತೀರ್ಥ ಏನಿದೆಯಲ್ಲ, ಯಾವ ಸತ್ವವನ್ನು ಸಹ ಕಳ್ಕೊಂಡಿಲ್ಲ. ಸುಮಾರು 400-500 ವರ್ಷ ಆದ್ರೂ ಸಹ ಮೂಲ ಏನು ರುಚಿ ಇತ್ತು, ಇವತ್ತು ಸಹ ನಾವು ಅದೇ ರುಚಿಯನ್ನ ತೀರ್ಥದಲ್ಲಿ ಕಾಣ್ಬೋದು. ಒಟ್ಟ ಇದು ಬತ್ತೆ ಇಲ್ಲ ಯಾವಾಗ್ಲೂ ಸಾಧ್ಯ ಇಲ್ಲ ಸರ್. ಸುಮಾರು 5-10 ವರ್ಷ ಬರಗಾಲ ಬಂದ್ರು ಸಹ ಅಲ್ಲಿ ನೀರಿನ ತೇವಾಂಶ ಮಾತ್ರ ಯಾವುದೇ ರೀತಿಯಲ್ಲಿ ಸಹ ಕಡಿಮೆ ಆಗಿಲ್ಲ. ಈಗ ಬರಗಾಲ ಬಿತ್ತಂದ್ರೂ ಕೂಡ ಒಂದ್ ಹನಿನೂ ನೀರು ಕಡಿಮೆ ಇಲ್ಲ ಇಲ್ಲ ಸರ್. ಬರಗಾಲ ಬಿದ್ದು ಜನರಿಗೆ ಕುಡಿಲಿಕ್ಕೆ ನೀರ್ ಸಿಗ್ಲಾರ್ದಂತ ಸಂದರ್ಭದಲ್ಲಿಯೂ ಸಹ ರಾಮತೀರ್ಥದ ಆ ಹೊಂಡ ಏನಿತ್ತಲ್ಲ, ಅಲ್ಲಿಂದ ನೀರು ರಭಸವಾಗಿ ಸದಾ ಹರಿಯುತ್ತಾ ಇತ್ತು. ಮತ್ತೆ ನಮ್ಮ ಈ ಗ್ರಾಮಸ್ಥರು ಸಹ ರಾಮತೀರ್ಥದ ಈ ಸ್ಥಳದಿಂದನೇ ಬಂದು ಕುಡಿಲಿಕ್ಕೆ ನೀರು ತಗೊಂಡು ಹೋಗ್ತಿದ್ರು. ಅಂದ್ರೆ ಎಲ್ಲ ಬೋರ್ವೆಲ್ಗಳು ಬತ್ತಿರ್ಬೇಕಂತ ಸಂದರ್ಭದೊಳಗಡೆ, ಬಾವಿಗಳು ಬತ್ತಿರ್ಬೇಕಂತ ಸಂದರ್ಭದಲ್ಲಿ ರಾಮತೀರ್ಥಕ್ಕೆ ಬಂದು ಕುಡಿಲಿಕ್ಕೆ ನೀರು ತಗೊಂಡು ಹೋಗ್ತಿದ್ರು. ಈಗ ಹೊಲಗಳಿಗೆ ಈಗ ಯಾವ್ದಾದ್ರೆ ಗಿಡನ ನಾವು ಈಗ ಸಸಿಗಳನ್ನ ನಾಡ್ತೀವಲ್ರಿ, ಅದಕ್ಕೆ ಎಣ್ಣೆ ಹೊಡಿ ಬದ್ಲಿ ಇದ್ರ ನೀರೇನ? ಖಂಡಿತ ಸರ್, ಖಂಡಿತ. ಈಗ ಈ ಭಾಗದ ರೈತರು ಏನ್ ಮಾಡ್ತಾರಂತಂದ್ರೆ, ಇತ್ತೀಚೆಗೆ ಈ ಕೀಟನಾಶಕಗಳು ಅಂತೇಳಿ ಬಂದಿದ್ದಾವೆ. ನಾವು ಪೂರ್ವಜರು ಯಾವುದೇ ಕೀಟನಾಶಕಗಳನ್ನ ಬಳಸ್ತಾ ಇರ್ಲಿಲ್ಲ. ಅವಾಗ ಹಿಂದಿನ ಕಾಲದಾಗ ಯಾವುದೇ ಬಳಸ್ತಾ ಇರ್ಲಿಲ್ಲ. ಈ ಭಾಗದ ರೈತರು ಏನಿದ್ರಲ್ಲ, ತಮ್ಮ ಬೆಳೆಗಳಿಗೆ ಏನಾದ್ರೂ ಹಾನಿ ಆದ್ರೆ, ಕೀಟಗಳ ಬಾಧೆ ಹೆಚ್ಚಾದ್ರೆ, ಮತ್ತೆ ಬೆಳೆ ತನ್ನ ಬೆಳವಣಿಗೆಯಲ್ಲಿ ಸತ್ವವನ್ನು ಕಳ್ಕೊಂಡ್ರೆ, ಇಲ್ಲಿ ಬಂದು ಬೆಳಗ್ಗೆ ರಾಮಲಿಂಗೇಶ್ವರನಿಗೆ ಪೂಜೆ ಮಾಡಿ ಆ ತೀರ್ಥವನ್ನ ತೆಗೆದುಕೊಂಡು ತಮ್ಮೆಲ್ಲಾ ಬೆಳೆಗಳಿಗೆ ಸಿಂಪಡಿಸಿದ್ರೆ ಸಾಕು, ಆ ಇಡೀ ಬೆಳೆಯ ಎಲ್ಲಾ ಏನ್ ರೋಗಗಳಿತ್ತಲ್ಲ ಅದನ್ನೆಲ್ಲ ಕಳೆದು ಬೆಳೆ ಒಂದು ಉತ್ತಮ ಬೆಳೆಯನ್ನ ಸಹ ರೈತರು ಕಾಣ್ತಾ ಇದ್ರು. ರಾಸಾಯನಿಕವಾದಂತ ಮುಕ್ತವಾದಂತ ಒಂದು ಬೆಳೆ ಆಗ್ತೈತೆ. ಖಂಡಿತ. ಇವತ್ತು ಸಹ ರೈತರು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಲೂ ಮಾಡ್ತಾರೆ. ಈಗಲೂ ಅದೊಂದು ಅಚಲವಾದಂತ ನಂಬಿಕೆ ಈ ಭಾಗದ ರೈತರಲ್ಲಿ ಇದೆ. ಈಗಲೂ ತಮ್ಮ ರೇಷ್ಮೆ ಹುಳುಗಳಿಗೆ ಬಾಧೆ ಬಂದಂತ ಸಂದರ್ಭದೊಳಗಡೆ ಇದೇ ತೀರ್ಥವನ್ನು ತಗೊಂಡಾಗ್ತಾರೆ. ಮತ್ತೆ ಹಲವಾರು ಬೆಳೆಗಳಿಗೆ ಸಹ ಇದೇ ತೀರ್ಥನ ಇವಾಗ್ಲೂ ಬಳಕೆ ಮಾಡ್ತಾರೆ. ಈಗಲೂ ಬಳಕೆ ಮಾಡ್ತಾರೆ. ಆದ್ರೆ ಹಿಂದಿನ ಇತಿಹಾಸ ನೋಡೋಕಾದ್ರೆ ಭಾರಿ ಖಂಡಿತ ಸರ್. ನಮ್ಮ ರಾಮ ಅಂತಂದ್ರೆ ಹಿಂದೂಗಳ ಆದಿ ಪುರುಷ. ಅಂದ್ರೆ ಬುನಾದಿ ರಾಮನೇ. ರಾಮನ ಅಸ್ಮಿತೆ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ, ಹಿಂದೂ ಧರ್ಮ ಮತ್ತು ಹಿಂದೂ ಸನಾತನ ಈ ಭಾರತ ಎಲ್ಲಿವರೆಗೂ ಶಾಶ್ವತವಾಗಿ ವಿಶ್ವದ ಭೂಪಟದೊಳಗಡೆ ಇರುತ್ತಲ್ಲ, ಅಲ್ಲಿವರೆಗೂ ರಾಮನ ಹೆಸರು ಅಚಲವಾಗಿ ಭೂಪಟದೊಳಗಡೆ ಇದೇ ಇರುತ್ತೆ. ನಮ್ಮ ಮೂಲ ಪುರುಷ ರಾಮ ಅಂತ ಹೇಳ್ತೀವಿ ನಾವು ಹಿಂದೂಗಳು. ರಾಮನಿಂದನೇ ನಾಡು ಮತ್ತೆ ನಮ್ಮ ಮನುಕುಲ ಏನಾಯ್ತು, ಸೃಷ್ಟಿ ಆಯ್ತು. ಹಂಗಾಗಿ ರಾಮ ಹಿಂದೂಗಳ ಅಸ್ಮಿತೆ ಮತ್ತು ಆಧಾರ ಸ್ತಂಭ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದು ಆಗ್ತೈತಲ್ರಿ, ಉದ್ಘಾಟನೆ ಆಗ್ತದಲ್ಲ, ನಿಮ್ಮ ಅನಿಸಿಕೆ ಅನ್ಸುತ್ತೆ ಸರ್? ರಾಮ ಮಂದಿರ ಉದ್ಘಾಟನೆ ಸುಖ ಸುಮ್ಮನೆ ಇವತ್ತ ಒಂದು ಮಂದಿರ ಕಡಿವಿ ಮತ್ತೊಂದು ಮಂದಿರವನ್ನ ನಿರ್ಮಾಣ ಮಾಡ್ತಾ ಇಲ್ಲ. ಸುಮಾರು 4,000-5,000 ಹೋರಾಟಗಾರರ ಬಲಿದಾನದ ನಂತರ ಇವತ್ತು ಮಂದಿರ ನಿರ್ಮಾಣ ಆಗ್ತಾ ಇದೆ. ನಾವೇನೋ ಒಂದು ಖಾಲಿ ಜಾಗದೊಳಗಡೆ ಹೋಗಿ ಇವತ್ತು ಮಂದಿರ ನಿರ್ಮಾಣ ಮಾಡ್ತಾ ಇಲ್ಲ. 400 ವರ್ಷದ ಇತಿಹಾಸವನ್ನು ಇಟ್ಟುಕೊಂಡು ಇವತ್ತ ಬೃಹದಾಕಾರದ ರಾಮ ಮಂದಿರವನ್ನ ನಾವು ಇವತ್ತು ಹಿಂದೂಗಳು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಇಷ್ಟೇ, ಮಲ್ಕೊಂಡಿದ್ದಂತ ಹಿಂದೂ ಸಮಾಜ ಏಕಾಏಕಿ ಎದ್ದು ನಿಂತು ಮತ್ತೆ ಎಚ್ಚರಗೊಂಡಂತ ಸಂದರ್ಭದೊಳಗಡೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಯ್ತು. ಇವತ್ತು ಈ ಸಂದರ್ಭದೊಳಗಡೆ ಹಲವಾರು ನಾವೇನಾದ್ರೂ ಮಂದಿರದ ನಿರ್ಮಾಣಕ್ಕಾಗಿ ಹೋರಾಡಿದ್ರಲ್ಲ, ಆ ವೀರರನ್ನ ನಾವು ಖಂಡಿತವಾಗಿ ಹಿಂದೂ ಸಮಾಜ ಸ್ಮರಿಸುತ್ತೆ. ಮೈಯೆಲ್ಲ ಜುಮ್ಮ ಅನ್ಸುತ್ತೆ. ಹಿಂದಿನ ಇತಿಹಾಸ ಕೇಳಿದ್ರ ರಾಮ ಮಂದಿರಕ್ಕಾಗಿ ಮೈಯೆಲ್ಲ ಜುಮ್ಮ ಅಂತ. ಮತ್ತೆ ನಾವು ಅದನ್ನ ಕಳಂಕಿತ ಕಟ್ಟಡ ಅಲ್ಲಿ ಇದ್ದದ್ದು, ಕಳಂಕಿತ ಕಟ್ಟಡ ಅದೇನು ಮತ್ತೊಬ್ಬರು ಬಂದು ನಮ್ಮೆಲ್ಲ ದಬ್ಬಾಳಿಕೆ ಮಾಡಿ ಆ ಮಂದಿರದ ನೈಜತೆಯನ್ನ ಕೆಡವಿ ಒಂದು ಹೇಯ ಕೃತ್ಯವನ್ನ ಮಾಡಿ ಆ ರಾಮನ ಜನ್ಮಸ್ಥಾನವನ್ನ ಕಬಳಿಸಿಕೊಂಡೇ ಇದ್ರು. ಹೌದು, ಬಾಬರನ್ನ ಒಬ್ಬ ವಿದೇಶ ಆಕ್ರಮಣಕಾರ ಅವನು. ನಮ್ಮ ದೇಶಕ್ಕೆ ಯಾವುದೇ ಸಂದರ್ಭದಲ್ಲಿ ಲೂಟಿಕೋರ ಅಂತ ಕರಿಬಹುದು. ಆ ಲೂಟಿಕೋರ ರಾಮ ಹುಟ್ಟಿದಂತ ಜಾಗದಲ್ಲಿ ಬಂದು ಆ ರಾಮನ ಏನು ನೈಜ ಮಂದಿರ ಏನಿತ್ತು, ಅರಮನೆ ಅದು,
ಹೌದಾ ಅರಮನೆ. ಸುಮಾರು 4 ರಾಜರು ಆ ಜಾಗದೊಳಗಡೆ ಮಂದಿರವನ್ನ ನಿರ್ಮಾಣ ಮಾಡಿದ್ರು. ಕೊನೆಯ ಮಂದಿರ ಅಂದ್ರೆ ವಿಕ್ರಮಾದಿತ್ಯ ಮಹಾರಾಜರು ನಿರ್ಮಾಣ ಮಾಡಿದ ಮಂದಿರವನ್ನ ಕೆಡವಿ ಬಾಬರ್ ಅಲ್ಲಿ ತನ್ನ ಆಕ್ರಮಣಕಾರ ಕಟ್ಟಡವನ್ನ ನಿರ್ಮಾಣ ಮಾಡದ ಮಸ್ಜಿದ್. ಅದನ್ನ ಇವತ್ತು ಹಿಂದೂ ಸಮಾಜ ತನ್ನ ಶಾಂತತೆ ಮತ್ತು ಶ್ರದ್ಧತೆಯನ್ನ ಕಳ್ಕೊಳ್ಳ ಯಾವುದೇ ಅಹಿತಾತ್ಮಕ ಹೋರಾಟಕ್ಕೆ ಇಳಿಲಿಲ್ಲ, ಕಾನೂನಾತ್ಮಕ ಹೋರಾಟಕ್ಕೆ ಇಳಿದು ಹಿಂದೂ ಸಮಾಜ ಅಂತಂದ್ರೆ ಶ್ರದ್ಧೆ ಮತ್ತು ಶಾಂತಿ ಮತ್ತು ಸಹನೆಗೆ ಹೆಸರಾದಂತ. ಹೌದು, ಹಿಂದೂ ಧರ್ಮ ಅಂದ್ರೆ ನಾವ್ ಯಾವತ್ತು ವಿಶ್ವಕ್ಕೆ ಮನುಜ ಕುಲಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಂತವ್ರು ನಾವು. ಹಂಗಾಗಿ ಹಿಂದೂ ಸಮಾಜ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆ ಜಾಗವನ್ನ ಮತ್ತೆ ಹಿಂದೂ ಸಮಾಜ ಪಡ್ಕೊಂಡ್ತು. ಇವತ್ತು ನಾವು ಬೃಹದಾಕಾರದ ಮಂದಿರವನ್ನ ಅಲ್ಲಿ ಹಿಂದೂ ಸಮಾಜ ನಿರ್ಮಾಣ ಮಾಡ್ತಿದೆ. ಅದಕ್ಕೆ ಯಾವುದೇ ಸರ್ಕಾರ 1 ರೂಪಾಯಿನೂ ಕೊಟ್ಟಿಲ್ಲ. ಇಡೀ ಹಿಂದೂ ಸಮಾಜ, ಭಾರತದಲ್ಲಿ ಇರೋಂತ ಎಲ್ಲಾ ಹಿಂದೂ ಸಮಾಜ 1 ರೂಪಾಯಿನೂ ಸಹ ನಾವು ಇವತ್ತು ಕಲೆಕ್ಟ್ ಮಾಡಿ ಇವತ್ತು ಮಂದಿರವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಯಾವುದೇ ಸರ್ಕಾರದ ತೆರಿಗೆಯಲ್ಲಿ ನಾವು ಮಂದಿರವನ್ನ ನಿರ್ಮಾಣ ಮಾಡ್ತಾ ಇಲ್ಲ. ಹಿಂದೂ ಸಮಾಜದ ಪರಿಶ್ರಮದಿಂದ ಮಂದಿರವನ್ನ ನಿರ್ಮಾಣ ಆಗಿದೆ. ಈ ರಾಮನ ಒಂದು ಇತಿಹಾಸವನ್ನ ನಾವು ನೋಡ್ಕೊತ ಹೋದ್ರೆ ತುಂಬಾ ವಿಷಯಗಳು ಸಿಗ್ತಾವ್ರಿ. ಈಗ ನಾಸಿಕ್ನಲ್ಲಿ ನನ್ನ ಚಾನಲ್ದಾಗ ನೀವು ನೋಡಿರ್ಬೋದು, ರಾವಣ ಸೀತೆಯನ್ನ ಅಪಹರಣ ಮಾಡ್ತಾನ. ಆ ಜಾಗ ಕೂಡ ನೋಡಿದ್ರು ಭಾರಿ ಮಸ್ತ್ ಐತ್ರಿ. ಅಲ್ಲಿ ನಾಸಿಕ್ ಅನ್ನೋ ಒಂದು ಪಂಚವಟಿ ಅನ್ನೋ ಪ್ಲೇಸ್ನಾಗ ಐತ್ರಿ. ಖಂಡಿತ ಸರ್, ನೋಡ್ಬೇಕು. ಹಿಂದೂಗಳೆಲ್ಲ ಆ ತರದ ರಾಮನ ಎಲ್ಲಿ ಪವಾಡಗಳಾಗಿದಾವೆ. ಈಗ ರಾಮನ ಹೆಜ್ಜೆ ಗುರುತು ಹುಡ್ಕೊಂತ ಹೋದ್ವಿ ಅಂತಂದ್ರೆ ಪ್ರತಿಯೊಂದು ಕಡೆನೂ ರಾಮನ ಹೆಜ್ಜೆ ಐತಿ. ಖಂಡಿತ ಸರ್, ಖಂಡಿತ. ರಾಮ ನಾವ್ ಮೊದ್ಲೇ ಹೇಳ್ದಂಗೆ ದೇಶದ ಆದಿ ಪುರುಷ ರಾಮ. ಎಲ್ಲಿ ತನ್ನ ಪಾದವನ್ನು ಇಟ್ಟಿದ್ದಾನೆ ಅಲ್ಲಿ ತನ್ನ ಗುರುತನ್ನ ಉಳಿಸಿ ಹೋಗಿದ್ದಾನೆ. ಯಾಕಂದ್ರೆ ಇದು ಮುಂದಿನ ಪೀಳಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ರಾಮ ತನ್ನ ಗುರುತನ್ನು ಉಳಿಸ್ಕೊಂಡು ಹೋಗ್ತಾರೆ. ಇದು ನಾವು ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಕೂಡ ರಾಮನ ಹೆಜ್ಜೆ ಗುರುತು. ಖಂಡಿತ ಸರ್, ಖಂಡಿತ. ನಂಬಿಕೆಗೆ ಇನ್ನೊಂದು ಹೆಸರು ಅಂತಂದ್ರೆ ಅದು ಹಿಂದೂ ಸಮಾಜ. ಈಗ 400 ವರ್ಷದ ಹೋರಾಟ ಅಯೋಧ್ಯೆಯಲ್ಲಿಂದ ನಡೀತಲ್ಲ, ಅಲ್ಲಿ ಬಹುತೇಕರು ಮಾತಾಡ್ತಾ ಇದ್ರು ಇದೇನ್ ಆಗಲ್ಲ, ಇದು ಈ ತಲೆಮಾರಿಗೆ ಬಗೆಹರಿಯಲ್ಲ, ಇದು ಹೋರಾಟ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಕಾನೂನಾತ್ಮಕವಾಗಿ ಇರೋಂತ ವ್ಯಕ್ತಿಗಳು ಮಾತ್ರ ಮಾತಾಡ್ತಿದ್ರು. ಬಟ್ ಹಿಂದೂ ಹೋರಾಟಗಾರರು, ಹಿಂದೂ ಸಮಾಜ ಏನ್ ಮಾಡ್ತಾ ಇತ್ತಂದ್ರ ಅಯೋಧ್ಯೆಯಲ್ಲಿ ಶಿಲೆಗಳನ್ನ ಸಂಗ್ರಹ ಮಾಡ್ತಾ ಇತ್ತು. ಯಾರಿಗೂ ನಂಬಿಕೆ ಇದ್ದಿಲ್ಲ ಇದು ಕೋರ್ಟ್ ಒಳಗಡೆ ನ್ಯಾಯ ಬಗೆಹರೋದು, ಮಂದಿರ ಕಟ್ತಾರಂತ ಯಾರಿಗೂ ನಂಬಿಕೆ ಇದ್ದಿಲ್ಲ. ಬಟ್ ಹಿಂದೂ ಸಮಾಜಕ್ಕೆ ಅಚಲವಾದಂತ ನಂಬಿಕೆ ಇತ್ತು. ಅಲ್ಲಿ ಅದು ಕೋರ್ಟ್ ತೀರ್ಮಾನ ಮಾಡ್ಲಿ ಬಿಡ್ಲಿ, ಇಲ್ಲಿ ಇವ್ರು ಶಿಲೆಗಳನ್ನ ಸಂಗ್ರಹ ಮಾಡ್ತಾ ಇದ್ರು, ತಮ್ಮ ಶಿಲೆಗಳನ್ನ ಕೆತ್ತಾ ಇದ್ರು. ಅಡ್ವಾನ್ಸ್ ಸರ್, ಸುಮಾರು 20 ವರ್ಷದಕ್ಕಿಂತ ಮುಂಚೆನೆ ಅಲ್ಲಿ ಶಿಲೆಗಳ ಸಂಗ್ರಹ ಆಗಿತ್ತು, ಇಟ್ಟಿಗೆಗಳ ಸಂಗ್ರಹ ಆಗಿತ್ತು. ಮತ್ತೆ ಒಂದು ದಿನನೂ ಅಯೋಧ್ಯೆ ಒಳಗಡೆ ಕೆಲಸ ನಿಂತಿಲ್ಲ. ಕಂಟಿನ್ಯೂ ಸುಮಾರು ಒಂದು 10-15 ವರ್ಷ ಕಂಟಿನ್ಯೂ ಕೆಲಸ ಸಾಗಿದೆ ಸರ್. ಹಂಗಾಗಿ ನಾವು 2 ವರ್ಷದೊಳಗಡೆ ಮಂದಿರವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಾವು 2 ವರ್ಷದೊಳಗಡೆ ಶಿಲೆಗಳನ್ನ ತಂದು ಕೆತ್ತು ಮಾಡಿದಂತದ್ದಲ್ಲ. ಸುಮಾರು 10 ವರ್ಷದಿಂದಾನೇ ನಮ್ಮ ಅಲ್ಲಿರೋಂತ ಕಾರ್ಯಕರ್ತರು, ಹಿಂದೂ ಹೋರಾಟಗಾರರು ಮತ್ತೆ ವಿಶ್ವ ಹಿಂದೂ ಪರಿಷತ್ ಏನಿತ್ತಿಲ್ಲ, ಅದು 10 ವರ್ಷದಿಂದಾನೇ ತನ್ನ ಕೆಲಸನ ಶುರು ಮಾಡಿತ್ತು. 10 ವರ್ಷದಿಂದಾನೇ ಸಂಗ್ರಹ ಶಿಲೆ ಮಾಡಿ ಅವನ್ನೆಲ್ಲ ಕೆತ್ತಲಿಕ್ಕೆ ಶುರು ಮಾಡಿತ್ತು. ಮಂದಿರಗಳನ್ನ ಅಡಿಪಾಯ ಹಾಕ್ಲಿಕ್ಕೆ ಏನ್ ಬೇಕು, ಮತ್ತೆ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಯಾವ ತರದ ಕಲ್ಲುಗಳು ಬೇಕು, ಅದೆಲ್ಲ 10 ವರ್ಷದಿಂದಾನೇ, ಮತ್ತೆ ಇಟ್ಟಿಗೆ ಸಹಿತ, ಮತ್ತೆ ಕಟ್ಟಿಗೆಯನ್ನು ಸಹಿತ ಎಲ್ಲ 10 ವರ್ಷದ ಹಿಂದೆನೆ ಎಲ್ಲ ಶಿಲೆ ಸಂಗ್ರಹ ಮಾಡಿ. ನಂಬಿಕೆ ಸರ್, ಹಿಂದೂ ಸಮಾಜ ಅಂದ್ರೆ ಅಚಲವಾದ ನಂಬಿಕೆ. ನಮ್ಮ ಪೂರ್ವಜರ ಭೂಮಿ ಅದು, ನಮಗ್ ಸಿಗುತ್ತ ಅಂತ ಅನ್ನೋದು ನಮ್ಮ ನಂಬಿಕೆ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ನಮಗ್ ಬರ್ಲೇಬೇಕಲ್ಲ ಅದು. ಹಂಗಾಗಿ ನಮ್ಗೆ ಹಿಂದೂಗಳಲ್ಲಿ ಅದು ನಂಬಿಕೆ ಇತ್ತು. ಇವತ್ತು ಆ ನಂಬಿಕೆ ನಿಜ ಆಗಿದೆ. ಇವತ್ತು ಬೃಹದಾಕಾರದ ರಾಮ ಮಂದಿರ ನಿರ್ಮಾಣ ಆಗಿದೆ. ನಮಗೂ ಕೂಡ ಒಂಥರ ಖುಷಿ ಆಗ್ತದೆ. ಖಂಡಿತ ಸರ್, ಖಂಡಿತ. ಇದಕ್ಕಿಂತ ಭಾಗ್ಯಶಾಲಿಗಳು ಮತ್ತೆ ಹಿಂದೂಗಳು ಯಾರು ಇರ್ಲಿಕ್ಕಿಲ್ಲ ಅಂತ ನಾವ್ ಇವತ್ತೇನ್ ಪೀಳಿಗೆ ಐತಲ್ಲ, ಯಾಕಂದ್ರೆ ನಮ್ಮ ಪೂರ್ವಜರು ಅದಕ್ಕ ಅವರು ಹುತಾತ್ಮರಾಗ್ಯಾರ. ಅವ್ರ ನೆಟ್ಟಂತ ಸಸಿಯನ್ನ ಇವತ್ತು ಅದ್ರ ಫಲಗಳನ್ನ ನಾವು ಅನುಭವಿಸ್ತಾ ಇದ್ವಿ. ಹೀಗಾಗಿ ನಾವ್ ಈ ಸಂದರ್ಭದಾಗಿರಂತ ನಾವೇ ಪುಣ್ಯವಂತರು, ಧನ್ಯ ಮನೋಭಾವದವರು ಅಂತ ಅನ್ಕೋಬಹುದು. ಧನ್ಯವಾದ ಸರ್. ರಾಮಾಯಣದ ಇತಿಹಾಸ ನೋಡೋದಾದ್ರೆ ರಾವಣ ಏನ್ ಮಾಡ್ತಾನ, ಸೀತೆಯನ್ನ ಅಪಹರಣ ಮಾಡ್ತಾನ. ಅಪಹರಣ ಮಾಡಿದ ನಂತರ ಏನ್ ಮಾಡ್ತಾನ, ರಾಮ ಸೀತೆಯನ್ನ ಹುಡ್ಕಾಡ್ಲಿಕ್ಕೆ ಹೋದ ನಂತರ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಕಾಡ್ ಇರ್ತೈತಿ. ಇದ್ದಂದ್ರ ಹುಡ್ಕಾಡಕ್ ಹೋದಾಗ ಅಲ್ಲಿ ಏನಾಗತ್ತಪ್ಪ ಅಂತಂದ್ರ ಸೀತೆ ಸಿಗಂಗಿಲ್ಲ. ಸೀತೆ ಸಿಗಲಾರ ಸಂಬಂಧ ಏನಾಗತ್ತಪ್ಪ ಅಂದ್ರ ಹಂಗೆ ಹುಡ್ಕಾಡ್ಕೋತ ಬರ್ತಿರ್ತಾನಲ್ಲ. ಬಂದ ತಕ್ಷಣ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ರಾಮನಿಗೆ ಬಾಯಾರಿಕೆ ಆಗ್ತೈತಿ. ಬಾಯಾರಿಕೆ ಆದಾಗ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಇಲ್ಲಿ ಎಲ್ಲಿ ಕೂಡ ಏನಪ್ಪಾ ಅಂದ್ರ ಒಂದು ಹನಿ ನೀರ್ ಇರ್ಲಾರ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ಅವನಲ್ಲಿ ಇರುವಂತ ಒಂದು ಬಿಲ್ಲನ್ನ ತಗೊಂಡು ಬಾಣದ ಮುಖಾಂತರ ಒಂದು ಕಲ್ಲಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಬಾಣವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಬಿಡ್ತಾನ. ಬಾಣವನ್ನ ಬಿಟ್ಟಂತ ಜಾಗವೇ ಇದು ರಾಮತೀರ್ಥ. ಇದೇ ನೋಡಿ ಸ್ನೇಹಿತರೆ, ನೀವು ತಿಳ್ಕೊಬಹುದಾದಂತ ವಿಷಯ ಏನೈತಪ್ಪ ಅಂತಂದ್ರ ರಾಮತೀರ್ಥ ಅಂತಂದ್ರ ಇದೇ ವಿಷಯ ನಿಮ್ಗೆಲ್ಲ ತೋರಿಸ್ಕೊಟ್ಟಿನಂತ ರಾಮತೀರ್ಥದ ಬಗ್ಗೆ. ರಾಮತೀರ್ಥ ಹೆಂಗೈತಿ ಏನೈತಿ ಇಲ್ಲಿ ಇನ್ನೂವರೆಗೂ ಕೂಡ ಇಲ್ಲಿ ಏನೈತಪ್ಪ ಅಂತಂದ್ರ ಒಂದ್ ಹನಿನೂ ಒಂದು
ಹನಿನೂ ಕೂಡ ಏನಾಗತ್ತಪ್ಪ ಅಂದ್ರೆ ಬತ್ತಿ ಇನ್ನುವರೆಗೂ ಕೂಡ ಯಾವತ್ತೂ ಹೋಗಿಲ್ಲ. ಇನ್ನುವರೆಗೂ ಅದು ರಾಮ ಯಾವಾಗ ಬಾಣ ಹೊಡೆದನ ಅವಾಗ್ಲಿಂದ ನೀರು ಬರಾಕ್ತಿದ್ದು ಕೂಡ ಇನ್ನುವರೆಗೂ ಈ ರಾಮತೀರ್ಥದಲ್ಲಿ ಏನಪ್ಪಾ ಅಂತಂದ್ರ ನೀರು ಬಂದೇ ಬರ್ತೈತಿ. ನಿಮ್ಗೆ ಇಲ್ಲಿ ತೋರಿಸ್ತೀನಿ ಅಂತ ಬನ್ನಿ ಸ್ನೇಹಿತರೆ. ಶ್ರೀರಾಮನು ನಡೆದಾಡಿದಂತಹ ಪುಣ್ಯ ಭೂಮಿ, ಪುಣ್ಯಕ್ಷೇತ್ರ. ಸ್ನೇಹಿತರೆ, ನೀವು ನೋಡ್ಬೋದು ರಾಮ ಬಿಟ್ಟಂತ ಬಾಣಿನಿಂದ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರ ನೀರು ಬರಕ್ ಅವಾಗ್ಲೇ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ನೀವು ನೋಡ್ಬೋದು ಈ ಒಂದು ಕಲ್ಲಿಂದಾಗ ಏನ್ ಮಾಡ್ತಾನಪ್ಪ ಅಂದ್ರ ಬಿಲ್ಲಿನಿಂದ ಬಾಣ ಬಿಡ್ತಾನ. ನಂತರ ಬಾಣ ಬಿಟ್ಟಿಂದ ನೀರು ಅವಾಗ್ನಿಂದ ಬರ್ತಾ ಇರೋದು ಇನ್ನೂವರೆಗೂ ಕೂಡ ಎಂತ ಬೇಸಿಗೆ ಬರ್ಲಿ ಎಂತ ಏನೇ ಆಗಿರ್ಲಿ ಏನಾದ್ರೂ ಕೂಡ ಇನ್ನೂವರೆಗೂ ಕೂಡ ಒಂದ್ ಹನಿನೂ ಗೊತ್ತಿಲ್ಲ. 24 hours ಹೀಗೆ ಹರಿತಾ ಇರುತ್ತ. ರಾಮ ಶ್ರೀರಾಮ. ಸ್ನೇಹಿತರೆ, ಇಂಥ ಅದ್ಭುತವಾದ ಒಂದು ಇತಿಹಾಸದ ಪುಟ ನಮ್ಮ ಸುತ್ತಮುತ್ತನೇ ಅದವು ಕೂಡ ನಾವು ಏನು ಮಾಡ್ತೀವಿ ಅಂತಂದ್ರೆ ನೋಡಂಗಿಲ್ಲ, ನೋಡಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ಮಾಡ್ತೀವಿ ವಾಟರ್ ಫಾಲ್ಸ್ ಅವು ಇವು ನೋಡಕ್ಕೆ ಹೋಗ್ತೀರಿ. ಅಂಥವೆಲ್ಲ ಬಿಡ್ರಿ. ಏನು ಮಾಡ್ರಪ್ಪ ಅಂತಂದ್ರೆ ಇಂಥ ಐತಿಹಾಸಿಕವಾದ ಹಿನ್ನೆಲೆಯನ್ನು ನೀವು ನೋಡ್ಕೊತ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಮೈ ರೋಮಾಂಚನವಾಗುವಂಥ ಪ್ಲೇಸ್ಗಳು ಅದಾವು. ದಯವಿಟ್ಟು ಕೂಡ ಏನು ಮಾಡಬೇಕು ಅಂತಾರೆ ಇತಿಹಾಸದ ಪುಟವನ್ನು ನೋಡ್ಕೊತಾ ಹೋಗ್ರಿ ಅಂತ. ಬನ್ನಿ ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲೊಂದು ಕೊಳ ಐತಿ, ನಿಮ್ಗೆ ಇಲ್ಲಿ ತೋರಿಸ್ಬೋದು. ಇಲ್ಲಿ ಏನಪ್ಪಾ ಅಂತಂದ್ರ ಹನುಮನ ಒಂದು ಕಲ್ಲಲ್ಲಿ ಮೂಟುವಂತ ಒಂದು ಮೂರ್ತಿ ಐತಿ. ಎಲ್ಲಿ ರಾಮನೋ ಅಲ್ಲಿ ಹನುಮನನ್ನು ನೀವೆಲ್ಲ ಕೇಳಿರ್ತೀರಿ. ಹಾಗೆ ಕೂಡ ಇಲ್ಲಿನೂ ಕೂಡ ಎಲ್ಲಿ ರಾಮ ಇರ್ತಾನ ಅಲ್ಲಿ ಇಲ್ಲೊಂದು ಕೊಳ ಐತಿ, ಅಲ್ಲೊಂದು ಕೊಳ ಐತಿ. ಎರಡು ಕೊಳದಲ್ಲಿ ಕೂಡ ಏನ್ ಮಾಡ್ತದಪ್ಪ ಅಂದ್ರ ನೀರು ಬಂದೇ ಬರ್ತೈತಿ. ಸಾವಿರಾರು ವರ್ಷಗಳ ಹಿಂದನೆ ಬರುವಂತ ನೀರು ಇನ್ನುವರೆಗೂ ಹಂಗ ಬರ್ತೈತೆ ಅಂತಂದ್ರೆ ವಿಚಾರ ಮಾಡಿ. ರಾಮನ ಇತಿಹಾಸವನ್ನ ನೋಡ್ಕೋತಾ ಹೋದ್ರೆ ನಾವೆಲ್ಲ ಒಂಥರ ಮೈ ರೋಮಾಂಚನವಾಗ್ತೈತಿ. ಎಲ್ಲ ವಿಡಿಯೋದಲ್ಲಿ ನೋಡಿ ಎಡೋಣಲ್ಲಿ ಇಂಥ ಪ್ಲೇಸ್ ಇದೆ ಅಂತ ಹೇಳಿದಾಗ ನಾವು ನೋಡೋಣ, ಎಡೋಣ ಇಲ್ಲೇ ಪಕ್ಕದಲ್ಲೇ ಇದ್ದಾಗ ನಾವೇ ಮೊದ್ಲು ರಾಮ ಜನ್ಮದ ಸ್ಥಾಪನೆ ಆಗಕ್ಕಿಂತ ಮುಂಚೆನೆ ನೋಡ್ಬೇಕಂತ ಕುತೂಹಲದಿಂದ ಎಲ್ಲರೂ ಸೇರಿ, ಓಣಿಯವರು ನಾವೆಲ್ಲರೂ ಶ್ರೀ ಶಕ್ತಿ ಅವರು ಎಲ್ಲರೂ ಸೇರಿ ನೋಡೋಣ ಅಂತ ಬಂದಿದ್ವಿ. ಬಂದಾಗ ನೀವು ಬಂದಿರ ನಮ್ದು ರಾಮನ್ ಪುಣ್ಯನೋ ನಮ್ದು ಪುಣ್ಯನೋ. ಅವ್ರು ತಾವು ಹೋಗುವಾಗ ಇಲ್ಲಿ ಒಂದು ಎಡೋಣಿಯಲ್ಲಿ ಒಂದು ನೆನಪಿರ್ಲಿ ಅನ್ನೋಕೋಸ್ಕರ ಒಂದು ಲಿಂಗ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಆ ಲಿಂಗ ದರ್ಶನ ಇವತ್ತು ನಾವು ಮಾಡೋದಕ್ಕೆ ಬಂದಿದ್ದೀವಿ. ನಮ್ದು ಎಲ್ಲಾರ್ದು ಒಂದು ಪುಣ್ಯ ಅಂತ ಹೇಳ್ಬೋದು ನಾವು. ನಮಸ್ಕಾರ ರೀ. ನಾವು ಮಸ್ಕಿಯಿಂದ ಬಂದಿದ್ದೀವ್ರಿ. ಯೂಟ್ಯೂಬ್ ಚಾನಲ್ ನೋಡಿ ರಾಮನ ಸ್ಥಳ ನೋಡ್ಲಿಕ್ಕೆ ಅಂತ ಬಂದಿದ್ದೀವ್ರಿ. ನಮ್ಮ ಫ್ರೆಂಡ್ಸ್ ನಾವೆಲ್ಲರೂ ಸೇರಿ ಬಂದಿದ್ದೀವಿ. ನಾವು ಬಂದಾಗ ನೀವು ಬಂದಿದ್ದು ನಮ್ದು ಒಂದು ಅದೃಷ್ಟ ಅನ್ಕೋಬೋದ್ರಿ. ಇಲ್ಲಿ ಎಲ್ಲ ನೋಡಿ ಚೆನ್ನಾಗೈತ್ರಿ. ಎಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಸ್ವಲ್ಪ ಗೊತ್ತಾದಂಗೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ. ನೋಡಕ್ ವ್ಯವಸ್ಥೆ ಎಲ್ಲ ಸ್ವಲ್ಪ ದಾರಿದು ವ್ಯವಸ್ಥೆ ಅದನ್ನು ಅನುಕೂಲ ಆಗುತ್ತೆ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂತ್ರನ ಅಂತ ಹೇಳ್ಬೋದ್ರಿ. ನಮಸ್ಕಾರ, ನಾವು ಮಸ್ಕಿಯವರು. ನಾವು ಯೂಟ್ಯೂಬ್ ಚಾನೆಲ್ ನೋಡಿ ಈ ಸ್ಥಳಕ್ಕೆ ನೋಡ್ಬೇಕಂತ ಹೇಳಿ ಬಂದಿದ್ವಿ. ರಾಮಾಯಣದ ಶ್ರೀರಾಮನ ಒಂದು ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು. ಈಗ ನಾವು ಎದಕ್ ಬಂದಿವಿ ಇಲ್ಲ ಅಂದ್ರ ರಾಮನ್ ಬಾಣ ಆದಂತ ನಮ್ಮೆಲ್ಲದಕ್ಕೆ ಗೊತ್ತದ. ಆದ್ರೆ ಅದು ಇಲ್ಲೇ ಯಾಕೆ ಬಂತು, ಎಲ್ಲಿಂದ ಬಂತು, ಅವನೇ ದೇವ್ರಾನ, ಅವನಿಗೆ ಹೆಂಗೆ ಗೊತ್ತಾಗಲ್ಲ ಅಂಥೇಳಿ ಅವ್ರನ್ನ ಒಂದು ಸಂದೇಹ ಪಡ್ತಾರೆ. ಸಂದೇಹ ಪಡಪ್ಪ ಅಂತಂದ್ರೆ 160 kg ಐತಿ ಸ್ನೇಹಿತರೆ. ನೀವೆಲ್ಲ ನೋಡ್ಬೋದು, ಇಲ್ಲಿ ಸ್ನೇಹಿತರೆ ಕಾಣ್ತೈತಿ ನೋಡ್ರಿ. ಇದು